ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನೇತ್ರಾ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಫೋಟೋಶೂಟ್ ಹೇಗೆ ನಡೀತೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ನಾನೀಗ ಶೂಟ್ ಲೊಕೇಶನ್ಗೆ ರೀಚ್ ಆಗಿದ್ದೆ. ಸೊ ನೀವು ನೋಡ್ಬೋದು ಹೇಗಿದೆ ನನ್ನ ಶೂಟ್ ಲೊಕೇಶನ್ ಅಂತ. ಸೊ ಶೂಟ್ ಬಂದುಬಿಟ್ಟು ಆಶ್ವಾಜ್ ಡಿಸೈನರ್ ಸ್ಟುಡಿಯೋದಲ್ಲಿತ್ತು. ನೀವೇ ನೋಡ್ಬೋದು ಹೇಗಿದೆ ಸ್ಟುಡಿಯೋ ಅಂತ. These brothers my guys, know that we fly, know that they ride or die. Hi Pallavi. Hi. So where we are? Aspas Designer Studio. Okay. ಕಲೆಕ್ಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ನೀವೇ ನೋಡ್ಬೋದು. ಆ್ಯಂಡ್ ಕಾಸ್ಟ್ಯೂಮ್ ಎಲ್ಲ ಸೆಲೆಕ್ಟ್ ಆದಮೇಲೆ ನನ್ನ ಮೇಕಪ್ ಎಲ್ಲ ಮುಗೀತು. ನೀವೇ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ನನ್ನ ಮೇಕಪ್. ಆ್ಯಂಡ್ ಅದಾದಮೇಲೆ ನಾನು ಹೇರ್ ಸ್ಟೈಲಿಂಗ್ನ ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಹೇರ್ ಸ್ಟೈಲಿಂಗ್ ಬಂದುಬಿಟ್ಟು ನಾನು ಹಾಕ್ಕೊಂಡಿದ್ದು ಗೌನ್ ಆಗಿದ್ದರಿಂದ ಸೊ ನನಗೆ ಹೇರ್ ಕರ್ಲ್ ಮಾಡೋಣ ಅಂತಂದರು. ಸೊ ಇಟ್ ವಾಸ್ ಲುಕಿಂಗ್ ಗುಡ್ ಆ್ಯಕ್ಚುಲಿ ಆನ್ ಮೀ. ನೀವೇ ನೋಡ್ಬೋದು ಸೊ ಕರ್ಲ್ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂತ. ಬಿಕಾಸ್ ಡೈಲಿ ನಾನು ಯಾವ ಶೋಗೆ ಹೋದ್ರೂ ನಾನು ಹೇರ್ ಸ್ಟ್ರೈಟ್ ಮಾಡ್ತಿದ್ದೆ. ಈ ಸತಿ ಚೇಂಜ್ ಇರಲಿ ಅಂತ ಕರ್ಲ್, ಅದು ಫುಲ್ ಕರ್ಲ್. ಸೊ ನೀವೇ ನೋಡ್ತಿರ್ಬೋದು ನನ್ನ ಫೋಟೋಶೂಟ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನನ್ನ ಪೋರ್ಟ್ಫೋಲಿಯೋ ಶೂಟ್ ಇದು. ಫೋಟೋಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಐ ಆಮ್ ವೈಟಿಂಗ್ ಟು ಪೋಸ್ಟ್ ದೋಸ್ ಫೋಟೋಸ್ ಆ್ಯಸ್ ಸೂನ್ ಆ್ಯಸ್ ಐಲ್ ಗೆಟ್. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಪೋಸ್ಟ್. ಸೊ ನಾನು ಡಿಫ್ರೆಂಟ್ ಪೋಸ್ ಕೊಟ್ಟಿದ್ದೀನಿ. ಆ್ಯಂಡ್ ಸೊ ಫೋಟೋಗ್ರಾಫರ್ ಕೂಡ ಹೇಳ್ಕೊಡ್ತಾಯಿದ್ರು ಏನು ಮಾಡಬೇಕು, ಹೇಗೆ ಪೋಸ್ ಕೊಡಲಿ ಅಂತ. ನಾನು ಶೂಟ್ ಮುಗಿಸ್ಕೊಂಡು ಬಂದೆ ಇವಾಗೆ. ಆ್ಯಂಡ್ ನೋಡ್ತಲ್ಲ ನನ್ನ ಮೇಕಪ್ ಇನ್ನೂ ರಿಮೂವ್ ಮಾಡಿಲ್ಲ. ಸೊ ಮೇಕಪ್ ರಿಮೂವ್ ಮಾಡಿಬಿಟ್ಟು ಅಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎವ್ರಿ ಒನ್. ಬಾಯ್.